ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಂದರೆ ನಮ್ಮ ಊರಿನ ಹತ್ರ ಮದ್ಲಗಟ್ಟೆ ಇದೆ, ಅಲ್ಲಿ ಜಾತ್ರೆ ನಡೀತಾ ಇತ್ತು. ಸೊ ನಿನ್ನೆ ಸಾನ್ವಿ ಫಂಕ್ಷನ್, ಅದರಿಂದ ತುಂಬ ಸುಸ್ತಾಗಿತ್ತು. ಇವತ್ತು ಹೋಗ್ತಾ ಇದ್ದೀವಿ ಎಲ್ಲರೂ. ಫಸ್ಟ್ ಕಾರ್ ಬಿಟ್ವಾ, ಆಮೇಲೆ ದರ್ಶನ ತಗೊಂಡು ದೇವ್ರ ಹತ್ರ. ಆಮೇಲೆ ಬಂದ ತಕ್ಷಣ ಅಲ್ಲಿ ಅಂಗಡಿ ಇದ್ವಾ, ಅಲ್ಲಿ ಅಂಗಡಿಯಲ್ಲಿ ಏನಾರ ಇದು ನಮ್ಮ ಅಕ್ಕ ಆಟ ಸಾಮಾನು ತಗೊಂಡು, ಅಡುಗೆ ಸಾಮಾನು. ನನಗೆ ಬೇಡ ಅಂತ ಸುಮ್ಮ ಬಂದ ಅಷ್ಟು. ಆಮೇಲೆ ಹೂವಿನ ಹಡಗಲಿ ಬಂತು, ಆರಾಮಾಗಿ ಮನೆಗೆ ಮುಗಿಬಿಟ್ಟು ಅಷ್ಟೇ. ಮನೆ ಬಂದು ಏನು ಮಾಡಿದ್ರಿ? ಮನೆ ಬಂದು ಏನು ಮಾಡಿದ್ರಿ? ಮನೆಗೆ ಬಂದು ನಾನು ದರ್ಶನ ಮಾಡಿ ಊಟ ಮಾಡಿ ಮಕ್ಕಂಡೆ. ಏನು ಊಟ ಮಾಡಿದ್ರಿ? ಊಟ ಏನೆಲ್ಲ ಪಾಯಸ, ರೊಟ್ಟಿ ಮತ್ತೆ ಅನ್ನ ಸಾರು ಮಿಕ್ಸ್. ಎಲ್ಲರಿಗೆ ಬೆಳಗ್ಗೆ ಯಾರು ಮಾಡಿದ್ರು? ಇಷ್ಟೊತ್ತು ಸಾನ್ವಿ ಹಾಗೆ ಸೋನು ಮಾತಾಡ್ತಿದ್ದು. ನಿನ್ನೆ ಹೋಗಿದ್ಲು ಅವಳು ಆ್ಯಕ್ಚುಲಿ ಟೆಂಪಲ್ಗೆ ನಮ್ಮ ರಿಲೇಟಿವ್ಸ್ ಜೊತೆ. ಅದನ್ನು ಅವಳು ಹೇಳಿದ್ದು. ನೋಡಿ ಎಷ್ಟು ಗೇಮ್ಸ್ ಬಂದಿದೆ, ಎಷ್ಟೊಂದು ಜನ ಅಲ್ಲಿ ಹೋಗಿ ಸ್ಟೇ ಮಾಡ್ತಾ ಇದ್ದಾರೆ. 3 days ಎಲ್ಲ ಸ್ಟೇ ಮಾಡ್ತಿರ್ತಾರೆ, ಜಾತ್ರೆ ಎಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ನನಗೆ ಈ ಗೇಮ್ಸ್ ಎಲ್ಲ ಅಂದರೆ ತುಂಬ ಭಯ ಆಗುತ್ತೆ. ನಾನು ಇದುವರೆಗೆ ಆಡಿಲ್ಲ, ಲಾಸ್ಟು ತುಂಬ ಇಯರ್ಸೇ ಆಗೋಯ್ತು. ನಮ್ಮ ಗುಂಡಣ್ಣ ಹೀರೋ ಬಂದ, ನೋಡಿ ಹೇಗೆ ಮಾಡಿದ್ದಾನೆ ಹೀರೋ. ತುಂಬಾ ರಶ್ ಅಂದರೆ ಇತ್ತು. ಸೊ ನಮ್ಮ ಅಕ್ಕನ ಫ್ರೆಂಡು ಪೊಲೀಸ್ ಕೂಡ ಇದ್ದರು, ಅವ್ರದ್ದು ಹೆಲ್ಪ್ ತೊಗೊಂಡ್ಬಿಟ್ಟು ನಾವು ಡೈರೆಕ್ಟಾಗಿ ಎಂಟ್ರಿ ಕೊಟ್ಟು ಒಂದು 2 minutesಲ್ಲೇ ದರ್ಶನ ಎಲ್ಲ ತೊಗೊಂಡ್ವಿ. ದರ್ಶನ ಕೂಡ ಎಲ್ಲ ಆಯಿತು. ಸೊ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಜಾತ್ರೆಗೆ ಹೊರಟ್ವಿ. ನಮ್ಮ ಅಕ್ಕ, ನಮ್ಮ ಬಾವ, ನಮ್ಮ ಇದೊಂಬ ಅಕ್ಕ, ನಮ್ಮ ವುಡ್ ಬಿ ಮಿಸ್ಸಿಂಗ್. ಆ್ಯಕ್ಚುಲಿ ಅವ್ರ ಮೀಟಿಂಗ್ ಇರೋದ್ರಿಂದ ಅವ್ರ ಫಂಕ್ಷನ್ಗೆ ಬಂದಿರಲಿಲ್ಲ ಸಾನ್ವಿದು. ನಾಳೆ ಬರ್ತಾ ಇದ್ದಾರೆ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಬ್ಯಾಂಗ್ಳೂರ್ಗೆ. ನಮ್ಮ ಸಿಯಾ ಬಂದು ಎಲ್ಲ ನೋಡ್ತಾ ಇದ್ದಾಳೆ. ಇವಾಗೆಲ್ಲ ಗೊತ್ತಾಗ್ತಿದೆ ಅವಳಿಗೆ ಜಾತ್ರೆಯಲ್ಲಿ ಏನು ತೊಗೋಬೇಕು, ನನಗೆ ಏನು ಇಷ್ಟ ಅಂತ ಎಲ್ಲ ಗೊತ್ತಾಗ್ತಿದೆ. ಬನ್ನಿ ಅವಳು ಏನು ತೊಗೊಂಡ್ಲು ಅಂತ ಮುಂದೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ನಮ್ಮ ಗುಂಡ ಪಪ್ಪ ತುಂಬ ಹಠ ಮಾಡ್ತಾ ಇದ್ದ, ನನಗೆ ಕಾರ್ ಬೇಕು ಅಂತ. ಅವನು ಎಲ್ಲ ತೊಗೊಳಕ್ಕೆ ಸೈಡಲ್ಲಿ ಹೋದ. ಹಾಗೆ ನಮ್ಮ ಗುಂಡು ಮನೆಗೆ ಪಾಪು ಬೇಕಿತ್ತು. ಸೊ ಅವಳು ಕೂಡ ತುಂಬ ಖುಷಿಯಿಂದ ಪಾಪು ತೊಗೊಂಡ್ಲು. ನಮ್ಮ ಸಾನ್ವಿ ಮೇಕಪ್ ತೋರಿಸ್ತೀನಿ ಬನ್ನಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ, ಮರಿಬೇಡಿ ಆಯಿತಾ. ಅವಳೇ ಮಾಡ್ಕೊಂಡಿರೋದು ಮೇಕಪ್ನ. ನಿನ್ನೆ ಲಾಗಲ್ಲಿ ಸಾನ್ವಿ ರೆಡಿ ಆಗಿದ್ದು ಮೇಕಪ್ ಎಲ್ಲ ಮಾಡಿದ್ದು ಅವ್ರ ಅಮ್ಮ. ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಸೊ ಅರಗಲಿಯಲ್ಲಿ ಮೇಕಪ್ ಏನಾದರೂ ಬೇಕಿದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೋಡಿ ನಮ್ಮ ಮೇಕಪ್ ಆರ್ಟಿಸ್ಟ್ ಇವರೇನೆ ಬಂದ್ರಲ್ವಾ, ಅವರೇ ಮೇಕಪ್ ಆರ್ಟಿಸ್ಟು. ಹಾಗೆ ತಿಂಡಿ ಎಲ್ಲ ತಿನಿಸುಗಳು ತಿನ್ನಬೇಕು ಅಂತ ಅನಿಸ್ತಾ ಇತ್ತು, ಅದು ಕೂಡ ತಿನ್ನಲಿಕ್ಕೆ ಹೊರಟ್ವಿ. ಹಾಗೆ ಎಲ್ಲ ಟೇಸ್ಟ್ ಮಾಡಿ ತೊಗೊಳ್ತಾ ಇದ್ವಿ. ನಮ್ಮ ಸಿಯಾ ಕೂಡ ಒಂದು ಜಿಲೇಬಿನ ಎತ್ಕೊಂಡ್ಬಿಟ್ಟು ತಿನ್ಲು, ಗೊತ್ತಾ ಯಾವ ಥರ ಅಂದರೆ, ಇವೆರಡು ತುಂಬ ತಿಂಡಿ ಪೋತಿಗಳು. ನೋಡಿ ಯಾವ ಥರ ಇದ್ದಾರೆ, ಕುಲ್ ರಾಣಿಗಳು. ಜಾತ್ರೆ ಎಲ್ಲ ಆಯಿತು. ಫೈನಲ್ ಆಗಿ ತಿಂದು ಆಟ ಆಡಿ ಜಾತ್ರೆ ಮುಗಿಸ್ಕೊಂಡು ಹೊರಟ್ವಿ ಮದ್ಲಗಟ್ಟೆಯಿಂದ. ಆ್ಯಕ್ಚುಲಿ ಟ್ಯೂಸ್ಡೇ ಆರ್ ವೆನ್ಸ್ಡೇ ನೈಟ್ ನಾನು ಕೂಡ ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ತಾ ಇದ್ದೀನಿ. ಅದಕ್ಕೆ ಇವತ್ತೇ ಹೋಗಿ ಬಂದೆ. ನಾಳೆ ಪ್ರವಿ ಬರ್ತಾ ಇರೋದು. ಈ ಲಾಗ್ ನಿಮಗೆ ಇವತ್ತು ಸಂಡೇ, ಸೊ ಇವತ್ತೇ ನಾನು ಎಲ್ರಿಗೂ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೋ. ನೋಡಿ ನಮ್ಮ ಗುಂಡಕ್ಕ ಎಷ್ಟು ಖುಷಿಯಾಗಿ ಜಾತ್ರೆ ಮುಗಿಸ್ಕೊ ಬಂದಿದ್ದಾರೆ. ನೀವು ಕೂಡ ಹೋಗಿ, ಚೆನ್ನಾಗಿದೆ ಪ್ಲೇಸ್. ನಮ್ಮ ಊರ ಹತ್ರ ಮದ್ಲಗಟ್ಟೆ ಅಂತ. ಆಲ್ರೆಡಿ ಹೂವಿನ ಹಡಗಲಲ್ಲಿ ಇರೋರಿಗೆಲ್ರಿಗೂ ಗೊತ್ತಿರುತ್ತೆ ಈ ಪ್ಲೇಸು. ನನಗಂತೂ ತುಂಬ ಇಷ್ಟ. ನಾನು ಬಂದಾಗೆಲ್ಲ ಹೋಗೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಈ ಸಲ ಆಯಿತು ತುಂಬ ದಿನದ ಮೇಲೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬೈ ಬಾಯ್.